ನಗರದ ಪರಿಸರದಲ್ಲಿ ಮಂಗಗಳು ಕಟ್ಟಡಗಳನ್ನು ಹತ್ತುವುದು ಮತ್ತು ಆಹಾರಕ್ಕಾಗಿ ಹುಡುಕುವುದು. ಅರಣ್ಯನಾಶವು ತಮ್ಮ ನೈಸರ್ಗಿಕ ಆವಾಸಸ್ಥಾನಗಳನ್ನು ನಾಶಪಡಿಸುವುದರೊಂದಿಗೆ ಕೋತಿಗಳು ಆಹಾರಕ್ಕಾಗಿ ನಮ್ಮ ನಗರಗಳನ್ನು ಆಕ್ರಮಿಸುತ್ತಿವೆ. ಕಾಡಿನಲ್ಲಿ ಮರಗಳು ಮತ್ತು ಹಣ್ಣುಗಳ ಕೊರತೆಯು ಈ ಪ್ರಾಣಿಗಳನ್ನು ನಗರ ಪ್ರದೇಶಗಳಿಗೆ ಓಡಿಸುತ್ತಿದೆ, ವನ್ಯಜೀವಿಗಳು ಮತ್ತು ಮನುಷ್ಯರಿಗೆ ಸವಾಲುಗಳನ್ನು ಸೃಷ್ಟಿಸುತ್ತದೆ. ಗುಡ್ ಮಾರ್ನಿಂಗ್. ನನ್ನ ಹೆಸರು ಮಂಜುನಾಥ್ ಗುಡ್ಲಾನೂರ್ ಅಂತ ಹೇಳಿ, ಗಂಗಾವತಿಯಿಂದ ಇದ್ದೀನಿ. ನಮ್ಮದು ಕೂಡ ಒಂದು ಪರಿಸರ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ. ಅದರ ಅಧ್ಯಕ್ಷನಾಗಿ ನಾನಿವತ್ತು ಸ್ನೇಹಿತರ ಜೊತೆ ಬಂದಿದ್ದೀನಿ. ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಏನಂದರೆ ಇದು ವಾನರವನ ಅಂತಕ್ಕಂಥ ಒಂದು ಪ್ರಾಜೆಕ್ಟನ್ನು ಸಂಸ್ಥೆಗಳ ಸಹಯೋಗದಲ್ಲಿ ನೆರವೇರಿಸಲಾಗ್ತಾ ಇದೆ. ವಿಶೇಷವಾಗಿ ಇದಕ್ಕೆ ಲಿವ್ ವಿತ್ ಹ್ಯುಮ್ಯಾನಿಟಿ ಸಂಸ್ಥೆ ಮತ್ತು ಕಿಷ್ಕಿಂಧ ಯುವ ಚಾರಣ ಬಳಗ ಮತ್ತು ಗಂಗಾವತಿ ಚಾರಣ ಬಳಗ, ಸರ್ವೋದಯ ಟ್ರಸ್ಟು ಮತ್ತು ಕಿಷ್ಕಿಂಧ ಸೇನೆ ಹಾಗೂ ಪರಿಸರ ಸೇವಾ ಟ್ರಸ್ಟು ಮತ್ತು ಪರಿಸರ ಜಾಗೃತಿ ಬಳಗ ಹಾಗೂ ಸಾಕಷ್ಟು ಪರಿಸರ ಪ್ರೇಮಿಗಳ ಸಹಯೋಗದಲ್ಲಿ ಇದೊಂದು ಕಿಷ್ಕಿಂಧ ವನ ಅಂತಕ್ಕಂಥ ಅಥವಾ ವಾನರ ವನ ಅಂತಕ್ಕಂಥ ಒಂದು ಪ್ರಾಜೆಕ್ಟನ್ನು ಎಲ್ಲ ಪರಿಸರ ಪ್ರೇಮಿಗಳು ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಾವು ಐತಿಹಾಸಿಕವಾಗಿರ್ತಕ್ಕಂತಹ ಹಂಪಿಯ ಎದುರುಗಡೆ ಇರತಕ್ಕಂಥ ಚಂದ್ರಮೌಳೇಶ್ವರ ದೇವಸ್ಥಾನ ಹಾಗೂ ಋಷಿಮುಖ ಪರ್ವತದ ಏನು ಒಂದು ಪ್ರಾಂಗಣ ಇದೆ ಅಥವಾ ಆವರಣ ಇದೆ, ಸುಂದರವಾಗಿರ್ತಕ್ಕಂಥ ಈ ಆವರಣ, ಇಲ್ಲಿ ಗಿಡಗಳನ್ನು ನೆಡಬೇಕು, ಇಲ್ಲಿ ಏನಂದರೆ ಹಣ್ಣಿನ ಗಿಡಗಳನ್ನು ನೆಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮತ್ತು ನಾವೆಲ್ಲ ಇಲ್ಲಿ ಪೂಜಿಸ್ತಕ್ಕಂಥದ್ದು ಏನಂದರೆ ಆಂಜನೇಯ ಅಂತಂದರೆ ನಾವೇನಂತೀವಿ ಇದಕ್ಕೆ ಮಂಗಗಳು ಅಥವಾ ಕೋತಿಗಳು, ಅದು ನಾವು ದೇವರಂತ ಪೂಜೆ ಮಾಡುವಂಥ ನಾವು ಜನಗಳು ಸಾಕಷ್ಟು ಜನ ದೇಶದಲ್ಲಿ ಪೂಜೆ ಮಾಡ್ತಾರೆ. ಬಟ್ ಅವುಗಳ ರಕ್ಷಣೆ ಮತ್ತು ಅವುಗಳ ಆರೋಗ್ಯವಾಗಿರಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ಎಲ್ಲ ಸಮೂಹಗಳು, ಸಂಸ್ಥೆಗಳ ಸಮೂಹ ಸೇರಿಕೊಂಡು ಇವತ್ತು ಒಂದು 50ಕ್ಕೂ ಹೆಚ್ಚು ಇನ್ನೂ ನಮ್ಮ ಸ್ನೇಹಿತರೆಲ್ಲ ತೆಗಿತಾ ಇದ್ದಾರೆ ಗುಂಡಿಗಳನ್ನು. ಇವತ್ತು ಗುಂಡಿಗಳನ್ನು ತೆಗೆಯುವಂಥ ಕಾರ್ಯಕ್ರಮ ಇದೆ. ಸಾಂಕೇತಿಕವಾಗಿ ಒಂದು 5 ಗಿಡಗಳನ್ನು ನೆಟ್ಟು ಮುಂದಿನ ದಿನದಲ್ಲಿ ಆ ಗುಂಡಿಗಳಿಗೆ ಪೋಷಕಾಂಶಯುಕ್ತವಾಗಿರ್ತಕ್ಕಂಥ ಗೊಬ್ಬರವನ್ನು ಹಾಕಿ ನಂತರದಲ್ಲಿ ಗಿಡಗಳನ್ನು ನೆಟ್ಟು ಇವನು ಪೋಷಣೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಕೂಡ ಈ ಸಮೂಹ ಸಂಸ್ಥೆಗಳು ತೆಗೆದುಕೊಂಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಎಲ್ಲ ಪರಿಸರ ಪ್ರೇಮಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬದಲಾವಣೆ ಅಂತಕ್ಕಂಥದ್ದು ಎಲ್ಲರಿಂದ ಆಗಬೇಕು. ಎಲ್ಲ ಕಡೆ ಆದಾಗ ಮಾತ್ರ ಏನಾಗುತ್ತೆ, ಇದು ನಮ್ಮದು ಹಸಿರು ವನ ಆಗುತ್ತೆ. ಇದು ಎಲ್ಲರಿಂದನೂ ಒಂದಿಷ್ಟು ತೊಂದರೆ ಆಗಿರೋದ್ರಿಂದ ಪರಿಸರ ಸಮಸ್ಯೆ ಆಗಿದೆ. ಮತ್ತು ನಾವು ಎಲ್ಲರೂ ಸೇರಿ ಇದನ್ನು ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕು ಆಗಿದೆ. ಸೊ ಬದಲಾವಣೆ ಅಂತಕ್ಕಂಥದ್ದು ಏನಿದೆ, ನಿಜಕ್ಕೂ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಬದಲಾವಣೆ ಎಲ್ಲರಿಂದ ಆಗಬೇಕು ಮತ್ತು ಎಲ್ಲ ಕಡೆ ಆಗಬೇಕು, ಏಕಕಾಲಕ್ಕೆ ಆಗಬೇಕು ಅಂತ. ಆವಾಗ ಏನಾದರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ. ವಿಶೇಷವಾಗಿ ನಾವಿವತ್ತು ಅಂಥ ಕಾಲಘಟ್ಟದಲ್ಲಿದ್ದೀವಿ. ಯಾಕಂದರೆ ನಾವು ಹಿಂದಿನ ಬೇಸಿಗೆಯನ್ನು ನೆನಪು ಮಾಡಿಕೊಂಡ್ರೆ 40ರಿಂದ 44 ಟೆಂಪ್ರೇಚರನ್ನು ನಾವು ನೋಡಿದ್ದೀವಿ. ಆರೋಗ್ಯದ ಸಮಸ್ಯೆಗಳಾಗಿವೆ. ಕಂಪ್ಯೂಟರ್ ಹೇಗೆ ಹೀಟ್ ಆದರೆ ಕರಗುತ್ತೆ, ಹಾಗೆ ನಮ್ಮಲ್ಲಿರ್ತಕ್ಕಂಥ ಏನು ಬಾಡಿಗಳಲ್ಲಿರ್ತಕ್ಕಂಥ ಪಾರ್ಟ್ಸ್ಗಳು ಬಿಸಿಯಾಗಿ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತದೆ. ಇದಕ್ಕಿಂತ ಜಾಗೃತಿ ಆಗೋದಕ್ಕೆ ಬೇರೆ ನಮಗೆ ಉದಾಹರಣೆಗಳೇ ಬೇಕಾಗಿಲ್ಲ. ಹಾಗಾಗಿ ಮಾನವ ಸಂಕುಲ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ನಾವಿಲ್ಲಿ ಬದುಕ್ತೀವಿ ಅಂತಂದರೆ ಒಂದು ಗಿಡವನ್ನಾದರೂ ನಾವು ನೆಡಲೇಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದು ಕೆಲಸ ಅಲ್ಲ. ಇಟ್ ಇಸ್ ಮಸ್ಟ್. ಈ ಜವಾಬ್ದಾರಿಯನ್ನು ಎಲ್ಲರೂ ನಾವು ನಿಭಾಯಿಸಬೇಕಾಗಿದೆ. ನಾವು ಜವಾಬ್ದಾರಿ ನಿಭಾಯಿಸಿಲ್ಲ ಅಂತಂದರೆ ಅದು ನಮಗೆ ಅವಮಾನ ಅಂತ ನಾನು ಭಾವಿಸ್ತೀನಿ. ನಮಗೇನಿದು ಹೊಸದೇನು ಅಲ್ವೇ ಅಲ್ಲ ಗಿಡ ನೆಡೋದು. ನಮ್ಮ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು ಎಲ್ಲರೂ ನಾವು ಅಲ್ವಾ, ದೊಡ್ಡ ನಾವು ತೋಟಗಳನ್ನು ಮಾಡಿ ಸಾಕಷ್ಟು ಆಹಾರ ಭದ್ರತೆಯನ್ನು ಒದಗಿಸಿ ಸಾಕಷ್ಟು ಜನರಿಗೆ ನಾವು ಸಾಕಿದ್ದೀವಿ, ಆನಂದವಾಗಿದ್ದೀವಿ. ಬಟ್ ಈಗ ನಾವು ಮನುಷ್ಯ ಜೀವನಕ್ಕೆ ತೊಂದರೆ ಆಗಿದೆ ಅಂತ ಅಂದಾಗ ನಾವೆಲ್ಲರೂ ಇವತ್ತು ಕೈ ಜೋಡಿಸ್ಬೇಕಾಗಿದೆ. ಅದೇನು ಭಾಳ ಸರಳ ನಮಗೆ ಅಲ್ವಾ. ಹಾಗಾದರೆ ಏನು ನಮ್ಮ ಕೆಲಸ ಕಾರ್ಯ ಇದೆ, ಅದ್ರ ಜೊತೆಗೇ ಮುಂಜಾನೆ 1 ತಾಸು ಅಥವಾ ಸಾಯಂಕಾಲ 1 ತಾಸು ಈ ಪರಿಸರದ ಗಿಡ ನೆಡೋಕ್ಕಾಗಿ, ಪರಿಸರ ಅಂದರೆ ಗಿಡ ನೆಡೋದು ಮಸ್ಟು. ನಂತರ ನಾವು ವಾಯು ಮಾಲಿನ್ಯ, ವಾಟರ್ ಮಾಲಿನ್ಯ ಆಮೇಲೆ ನೋಡೋಣ. ಪ್ರಪ್ರಥಮವಾಗಿ ಗಿಡ ನೆಡೋದಕ್ಕಾಗಿಯೇ ಮತ್ತು ಪೋಷಣೆ ಮಾಡೋದಕ್ಕಾಗಿಯೇ ಮುಂಜಾನೆ 1 ತಾಸು ಮತ್ತು ಸಾಯಂಕಾಲ 1 ತಾಸು ನಾವು ಬಿಡುವು ಮಾಡಿಕೊಂಡು ಇದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿದರೆ ಮಾತ್ರ ನಾವು ಮುಂದಿನ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಸುಂದರ ಪರಿಸರವನ್ನು, ಸುಂದರ ಭುವಿಯನ್ನು ಬಿಟ್ಟು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಜವಾಬ್ದಾರಿಯನ್ನು ಎಲ್ಲ ನಿಭಾಯಿಸಬೇಕಾಗಿದೆ. ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ ನಾನು ವಿನಂತಿ. ಸೊ
ಸೊ ಇದಕ್ಕಿಂತ ಮುಂಚೆ ಸಾಕಷ್ಟು ಈಗ ಈ ರೀತಿ ಗಿಡಗಳನ್ನು ನೆಡುವಂಥ ಕಾರ್ಯ ನಡೆದಿದೆ. ಸತತವಾಗಿ ಒಂದು 5 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಬೇರೆ ಬೇರೆ ಸಂಸ್ಥೆಯವರು ಮಾಡ್ತಾಯಿದ್ದಾರೆ, ಮಾಡಿಲ್ಲ ಅಂತಲ್ಲ, ಬಟ್ ಮಾಡ್ತಾಯಿದ್ದಾರೆ. ಬಟ್ ಈಗ ಇನ್ನೂ ಸ್ವಲ್ಪ ನಾವು ಫೋರ್ಸ್ ತೊಗೊಳ್ಬೇಕಾಗಿದೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಾವು ಪಂಪಾನಗರದ ಪಾರ್ಕ್ ಹಿಂದುಗಡೆ ಒಂದು 10 ಗಿಡಗಳನ್ನು ನೆಟ್ಟಿವಿ ಪರಿಸರ ದಿನ. ಅವು ಕೂಡ ಚೆನ್ನಾಗಿ ಬೆಳೆದಿದ್ದಾವೆ. ಆಮೇಲೆ ಮೊನ್ನೆ ನಮ್ಮ ಕಿಷ್ಕಿಂಧ ಯುವಚಾರಣ ಬಳಗ ಮುಕ್ಕುಂಪಿಯಲ್ಲಿ ಒಂದು ನೀಟಾಗಿ ಪ್ಲ್ಯಾಂಟೇಷನ್ ಮಾಡಿದೆ. ಅವು ಪ್ರೊಟೆಕ್ಷನ್ ನಡೀತಾ ಇದೆ, ಸಾಕಷ್ಟು ನಡೀತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಬೀಜಗಳ ಉಂಡೆಯನ್ನು ಕೂಡ ನಮ್ಮ ಕಿಷ್ಕಿಂಧ ಯುವಚಾರಣ ಬಳಗ ಅಥವಾ ಇತರ ಸಂಸ್ಥೆಗಳ ಒಡಗೂಡಿ ಒಂದಿಷ್ಟು ಬೀಜಗಳನ್ನು ಕೂಡ ಹಾಕಲಾಗಿದೆ. ಅವು ಕೂಡ ಗ್ರೋಯಿಂಗ್ ಆಗಿದ್ದಾವೆ, ಅವು ಕೂಡ ಮೊಳಕೆ ಹೊಡೆದಿದ್ದಾವೆ. ಸೊ ಈ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿರೋದು ನಿಜಕ್ಕೂ ನಮ್ಗೆ ಸಂತೋಷ. ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು, ಎಲ್ಲರೂ ಈ ಕಾರ್ಯವನ್ನು ಯಶಸ್ವಿಗೊಳಿಸೋಣ ಅಂತ ನಾನು ವಿನಂತಿ ಮಾಡ್ತೇನೆ.